ಐಟಿಯಿಂದಲೂ ಸಂಕಷ್ಟ ಎದುರಾಗ್ತಾ ಇದೆ ನಟಿ ರಣ್ಯಾ ರಾವ್ಗೆ. ಚಿನ್ನದ ಬಿಸ್ಕೆಟ್ ಬ್ಯೂಟಿ ಮನೆಯಲ್ಲಿ 2 ಕೋಟಿ ನಗದು ಪತ್ತೆಯಾಗಿತ್ತು. ಕೋಟಿ ಹಣ ಪತ್ತೆ ಹಿನ್ನೆಲೆ ಆದಾಯ ತೆರಿಗೆ ಶಾಕ್ ಅನ್ನ ಕೊಟ್ಟಿದೆ. 2 ಲಕ್ಷಕ್ಕಿಂತ ಅಧಿಕ ನಗದು ಪತ್ತೆಯಾಗಿದೆ. ಯಾವ ವ್ಯಕ್ತಿಯನ್ನ ಕೂಡ ಹೊಂದುವಂತಿಲ್ಲ. ಸೊ ಅಂದ್ರೆ 2 ಲಕ್ಷಕ್ಕಿಂತ ಅಧಿಕ ಹಣವನ್ನ ಯಾರು ಕೂಡ ಮನೆಯಲ್ಲಿ ಇಟ್ಕೊಳ್ಳಾಗಿಲ್ಲ. ಬಟ್ ಆದ್ರೆ ಕೋಟಿ ಹಣ ಇಟ್ಕೊಂಡಿದ್ದಾರೆ ನಟಿ. ಕೋರ್ಟ್ನಿಂದ ಅನುಮತಿ ಪಡೆದು ವಿಚಾರಣೆಗೆ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟಿಯ ವಿಚಾರಣೆ ಆಗುವ ಸಾಧ್ಯತೆ ಇದೆ. ಈ ಹಿಂದೆ ನಟ ದರ್ಶನ್ ಮನೆಯಲ್ಲಿ 37 ಲಕ್ಷ ಹಣ ಪತ್ತೆಯಾಗಿತ್ತು. ಆಗ ಬಳ್ಳಾರಿ ಜೈಲಲ್ಲೇ ದರ್ಶನ್ ವಿಚಾರಣೆಯನ್ನ ನಡೆಸಿದ್ರು ಐಟಿ ಅಧಿಕಾರಿಗಳು. ಈಗ 2 ಕೋಟಿ ಹಣದ ಬಗ್ಗೆ ವಿಚಾರಣೆ ನಡೆಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಟಿ ರಣ್ಯಾ ರಾವ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಡಿಆರ್ಐ ಅಧಿಕಾರಿಗಳು 3 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸಿ ಆನಂತರ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ನಟಿ ರಣ್ಯಾ ರಾವ್. ಇದೀಗ ಐಟಿ ಅಧಿಕಾರಿಗಳು ಕೂಡ ನಟಿ ರಣ್ಯಾ ರಾವ್ರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವ ಸಾಧ್ಯತೆಗಳು ಇದೆ. ಇನ್ ಕೇಸ್ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಹಿಂದೆ ನಟ ದರ್ಶನ್ ರವರು ಕೂಡ ಜೈಲು ಪಾಲಾದಂತಹ ಸಂದರ್ಭದಲ್ಲಿ ದರ್ಶನ್ ಬಳ್ಳಾರಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ 36 ಲಕ್ಷವನ್ನ ಮನೆಯಲ್ಲಿ ಇಟ್ಕೊಂಡಂತಹ ಸಂದರ್ಭದಲ್ಲಿ ಆ ಹಣವನ್ನ ಸೀಸ್ ಕೂಡ ಮಾಡಲಾಗಿತ್ತು. ಆ ನಂತರ ಸೀಸ್ ಮಾಡಿದ ನಂತರ ಐಟಿ ಅಧಿಕಾರಿಗಳು ಕೂಡ ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟು ನಟ ದರ್ಶನ್ ವಿಚಾರಣೆಯನ್ನ ಕೂಡ ನಡೆಸಿದ್ರು. ಎಲ್ಲಿಂದ ಹಣ ಬಂತು, ಯಾವುದಕ್ಕಾಗಿ ಅಷ್ಟು ಲಕ್ಷ ಹಣವನ್ನ ಮನೆಯಲ್ಲಿ ಇಟ್ಕೊಂಡಿದ್ರಿ ಅನ್ನುವಂತಹ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಇದೀಗ ನಟಿ ರಣ್ಯಾ ರಾವ್ ಅವರ ವಿಚಾರಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ.